ಹರೇ ಶ್ರೀನಿವಾಸ. ಎಲ್ರಿಗೂ ನಮಸ್ಕಾರ. ಶ್ರೀಹರಿ ಸ್ಮರಣಂ ಸಮೂಹದ ಸಮಸ್ತ ಸದಸ್ಯರಿಗೆ, ಅಧಿಕಾರ ವರ್ಗಕ್ಕೆ ಎಲ್ಲರಿಗೂ ಉಗಾದಿ ಹಬ್ಬದ ಶುಭಾಶಯಗಳು. ಇವತ್ತು ಉಗಾದಿ ಹಬ್ಬ, ಪರಾಭವ ಸಂವತ್ಸರ, ವಸಂತ ಋತು, ಉತ್ತರಾಯಣ, ಚೈತ್ರ ಮಾಸ, ಶುಕ್ಲಪಕ್ಷ, ಪ್ರತಿಪದ. ಈ ಹೊಸ ವರ್ಷದ ಶುಭಾಶಯಗಳನ್ನು ಹೇಳುವುದರಲ್ಲಿ ಏನು ವಿಶೇಷತೆ ಇದೆ ಅಂದರೆ, ನಮ್ಮ ಜೀವನದಲ್ಲಿ ಒಂದು ಹೊಸ ಚಟುವಟಿಕೆ, ಹೊಸ ಜವಾಬ್ದಾರಿ ಆರಂಭ ಆಗುತ್ತೆ ಅಂತನ್ನೋದು ತುಂಬ ಸಂತೋಷದ ವಿಷಯ. ಯಾಕಂದರೆ ವರ್ಷ ಪೂರ್ತಿ ಸೂರ್ಯಚಂದ್ರರು ಚಲಿಸ್ತಾ ಇರ್ತಾರೆ, ದಿನ ರಾತ್ರಿಗಳು ಕಳೀತಾ ಇರುತ್ತೆ, ನಾವು ಕಾಲದ ಜೊತೆಗೆ ಓಡ್ತಾ ಇರ್ತೀವಿ. ಆದರೆ ಒಂದು ಉಗಾದಿ ಹಬ್ಬ ಅಂತ ಬಂದಾಗ ಅಲ್ಲಿ ಒಂದು ನಿಮಿಷ ನಿಂತು ಹಬ್ಬವನ್ನು ಆಚರಿಸಿ ಆರಂಭ, ಮತ್ತು ಹೊಸದನ್ನು ಸಂಕಲ್ಪ ಮಾಡೋದು, ಹಳೆಯದನ್ನು ಒಂದು ಪಕ್ಷಿನೋ ಇದನ್ನು ನೋಡ್ಕೊಳ್ಳೋದು, ಹಿಂತಿರುಗಿ ನೋಡ್ಕೊಳ್ಳೋದು, ಮುಂದಿನ ವರ್ಷದ ಒಂದು ಪಕ್ಷಿ ನೋಟದ ಗುರಿ ಇಟ್ಕೊಳ್ಳೋದು, ಹೀಗೆಲ್ಲ ಇರೋದ್ರಿಂದ ಇದೊಂದು ಮಹಾಪರ್ವಕಾಲ. ಉಗಾದಿ ಯುಗದ ಆದಿ, ಈ ಎಲ್ಲ ವಿಷಯನೂ ಸಮಸ್ತ ಆಧ್ಯಾತ್ಮಿಕ ಬಂಧುಗಳಿಗೆ ಗೊತ್ತಿರುವಂಥ ವಿಷಯ. ಇನ್ನು ಇಲ್ಲಿ ಗೋವಾ ಕನ್ನಡತಿ ನಮ್ಮ ಅಖಿಲ ಕುರಂದ್ವಾಡ್ ಅವರು ಈ ಸಮೂಹದಲ್ಲಿ ಗಾಯನ, ರಚನೆ, ಕ್ಷೇತ್ರ ಪರಿಚಯ, ಅಂದರೆ ಒಂದೊಂದು ಅಲ್ಲಲ್ಲೇ ಎಲೆಮರೆಕಾಯಿ ಆಗಿರುವಂಥ ಪ್ರತಿಭೆಗಳನ್ನು ಹೊರಗೆ ತಂದು ಸತತವಾಗಿ ಇದು 3ನೇ ವರ್ಷದ ಸಮೂಹದ ಆಚರಣೆ. ಈ ಬಹಳಷ್ಟು ಸಾಧನೆಯನ್ನು, ಅಂದರೆ ವಿವಿಧ ರೀತಿಯ ವಿಭಿನ್ನ ರೀತಿಯ ಸಾಧನೆಯನ್ನು ಇವರಲ್ಲಿ ನೋಡ್ತೀವಿ. ಮತ್ತು ಅವರ ಚಟುವಟಿಕೆ, ಅವರ ಜನ ಸಂಘಟನೆ ಬಹಳ ಅದ್ಭುತವಾದದ್ದು. ಅವರ ಸಂಘಟನೆ, ಮಾತುಗಾರಿಕೆ ಇರಬಹುದು, ಅವರ ಯೋಜನಾ ಇದು ಇರಬಹುದು, ತುಂಬ ಆಶ್ಚರ್ಯ ಕೊಡುವಂಥದ್ದು ಮತ್ತು ಸಂತೋಷ ಪಡುವಂಥದ್ದು. ನಾನು ನಿಮ್ಮಲ್ಲಿ ಹೇಗೆ ಸದಸ್ಯರೆಲ್ಲ ಪ್ರತಿಭಾವಂತರು, ಗಾಯನ, ರಚನೆ, ಕವಿಗಳು ಹೀಗೆಲ್ಲ ಇದ್ದು, ಹಾಗೆ ನಾನು ಸದಸ್ಯಳಾಗಿದ್ದೇನೆ. ಅದರೊಳಗೂ ಈ ಸಾಧಕರ ಪರಿಚಯ ಬಹಳ ಅದ್ಭುತವಾದದ್ದು. ಸಾಧಕರ ಸಾಧನೆಯ ಅವರ ಬಗ್ಗೆ ತಿಳಿಸೋದು ಅನ್ನೋದಕ್ಕಿಂತ ಅವರ ಆಶೀರ್ವಾದ ಮತ್ತು ಅವರ ನಡೆ ನುಡಿಗಳಲ್ಲಿ, ಅವರ ಅನುಭವದ ಮಾತುಗಳಲ್ಲಿ ಮುಂದಿನವರಿಗೆ ಸ್ಫೂರ್ತಿ. ನಾವು ಹೇಗೆ ಜೀವನವನ್ನು ತಗೋಬಹುದು, ಹೇಗೆ ಸಂತೋಷವಾಗಿ ಇಟ್ಕೋಬಹುದು, ಮತ್ತು ಸಮಸ್ಯೆಗಳನ್ನು ಹೇಗೆ ಎದುರಿಸ್ಬೇಕು ಅಂತ, ಅದು ನನಗೆ ಭಾಳ ನೆಚ್ಚಿನ ಅದು ಪ್ರತಿಭಾವಂತರನ್ನ, ಸಾಧಕರನ್ನ ಪರಿಚಯ ಮಾಡುವಂಥದ್ದು. ಇದೆಲ್ಲರಿಗೂ ಸ್ಫೂರ್ತಿಯಾಗಿರುವಂಥದ್ದು. ಅದ್ರ ಜೊತೆಗೆ ಇವರ ಸಾಹಿತ್ಯ ಎಲ್ಲ ಹಾಡಿದವರ ಸಾಹಿತ್ಯ ಎಲ್ಲ ಪುಸ್ತಕ ರೂಪದಲ್ಲಿ ತರ್ತಾರೆ, ಆನ್ಲೈನ್ ಕಾರ್ಯಕ್ರಮ ನಡೆಸ್ತಾರೆ. ಒಂದೊಂದು ಅವರನ್ನು ಶ್ಲಾಘನೀಯವಾದ ಕೆಲಸಗಳನ್ನು ಅವರು ಮಾಡ್ತಾಯಿದ್ದಾರೆ. ದೇವರು ಅವರಿಗೆ ಹೆಚ್ಚಿನ, ಇನ್ನೂ ಅವರ ಸದಸ್ಯತ್ವದ ಜನಗಳಾಗಿರಬಹುದು, ವಲಯ ಆಗಿರಬಹುದು, ಹೆಚ್ಚಿನ ಮಟ್ಟಕ್ಕೆ ಹೋಗಲಿ, ವರ್ಷಕ್ಕೂ 3ನೇ ವರ್ಷದಿಂದ 4ನೇ ವರ್ಷ, 5ನೇ ವರ್ಷ ಹೀಗೆ ಹೋಗಲಿ ಅಂತ ನನ್ನ ಉಪಾಸ್ಯಮೂರ್ತಿ ಮತ್ತು ಹರಿವಾಯುರುಗಳಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ. ಮತ್ತು ನನ್ನ ಒಂದು ಸಣ್ಣ ಮನವಿಯನ್ನು ನಿಮ್ಮ ಮುಂದೆ ತಿಳಿಸಿ, ನಾನು ಈ ವರ್ಷ ಈಗಾಗಲೇ ಆರಂಭ ಮಾಡಿರೋದ್ರಿಂದ ಮತ್ತು ಉಗಾದಿಯಲ್ಲಿ ವಿಶೇಷವಾಗಿ ಅಂತ, ನಮ್ಮ ಇವತ್ತಿನ ಪ್ರಪಂಚದ ಪರಿಸ್ಥಿತಿ ತುಂಬ ಎಲ್ಲರಿಗೂ ಪರಿಚಯ ಇರುವಂಥದ್ದು. ಬಹಳಷ್ಟು ಯುದ್ಧದ ಅವಘಡಗಳು, ಸಾವು ನೋವುಗಳು, ಆ ಮಕ್ಕಳ ಸಾವು ಹೇಗಿದೆ ಅಂದರೆ, ನಾವು ಮನೆಯಲ್ಲಿ ಕೂತ್ಕೊಂಡಲ್ಲೇ ಎದೆ ನಡಗಿಸುತ್ತೆ. ಇದಕ್ಕಾಗಿ ನಾವು ಪ್ರತಿದಿನ, ಏಕೆಂದರೆ ಈ ಪ್ರಾರ್ಥನೆ ಅಂತ ಅನ್ನೋದು ಎಲ್ಲರಿಗೂ ವೈಜ್ಞಾನಿಕವಾಗಿ ಮನವರಿಕೆ ಆಗಿದೆ. ಪ್ರಾರ್ಥನೆಯಲ್ಲಿ, ಮಂತ್ರದಲ್ಲಿ ಶಕ್ತಿ ಇದೆ, ಅದರಿಂದ ಫಲಗಳಿದೆ ಅಂತ. ಅದಕ್ಕೆ ಪ್ರತಿಪದದಿಂದ ಹಿಡಿದು ಪ್ರತಿ ದಿವಸ ನಮ್ಮೆಲ್ಲರ ಯೋಗಕ್ಷೇಮಕ್ಕೆ, ಪ್ರಪಂಚದ ವಿಶ್ವದ ಶಾಂತಿಗೆ, ಇದಕ್ಕಾಗಿ ನಾನು ಅದನ್ನೇ ಸಂಕಲ್ಪ ಮಾಡ್ತಾಯಿದ್ದೀನಿ. ಉಗಾದಿ ದಿವಸ ಇಷ್ಟು ದಿವಸ ಹಾಗೆ ಮಾಡ್ಕೊಂಬಂದೆ. ವಿಶೇಷವಾಗಿ ನರಸಿಂಹದೇವರು ಈ ಥರ ಎಲ್ಲ ಇದನ್ನು ಪರಿಹಾರ ಮಾಡಬೇಕು. ದೈತ್ಯರ ಹಾವಳಿಯನ್ನು, ಉಪಟಳವನ್ನು ಅಡಗಿಸ್ಬೇಕು ಅಂದರೆ ನಮ್ಮ ನರಸಿಂಹದೇವರು. ಆದ್ದರಿಂದ ಆ ನರಸಿಂಹದೇವರು, ಪ್ರಹ್ಲಾದರಾಜ ಗುರುಹಿರಿಗಳನ್ನು ಪ್ರತಿನಿತ್ಯ ನಮ್ಮದನ್ನು ಬಿಟ್ಟು ಸರ್ವೇ ಜನ ಸುಖಿನೋ ಭವಂತು ಅನ್ನೋ ಹಾಗೆ ಅದನ್ನು ಮಾಡಬೇಕು ಅಂತ ನಂದ ಕಳಕಳಿಯ ಪ್ರಾರ್ಥನೆಯೊಂದಿಗೆ ಎಲ್ಲರಿಗೂ ಮತ್ತೊಮ್ಮೆ ಯುಗಾದಿ ಹಬ್ಬದ ಶುಭಾಶಯಗಳು ಮತ್ತು ನಮಸ್ಕಾರಗಳು. ಕೃಷ್ಣಾರ್ಪಣಮಸ್ತು.